ಇದರ ನಿಮ್ಗೆ ಅದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೇವೆ, ಮಾಡಿಸ್ಕೋಬಹುದು. ತುಂಬಾ ಉಪಯೋಗವಾಗಲಿದೆ. ರಂಬದಿ ಭಜಿಸುವೆ ಆರಂಭಿಸೋಣ. ಇಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶ ಆಗಿದೆ. ನಾವು ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕಾದ್ರೆ ಸುಮಾರು 7-8 ಕಿಲೋಮೀಟರ್ಗಳು ಹೋಗಬೇಕಾಯಿತು. ಮತ್ತು ಹಳ್ಳಿ ಭಾಗಗಳಿಂದ ಬ್ಯಾಂಕಿಂಗ್ ಕೆಲಸಕ್ಕೆ ಅಂತ ಹೋದರೆ ದಿನಗಟ್ಟಲೆ ಆಗ್ತಾಯಿತ್ತು, ಹೋಗಿ ಬರೋದೇ ಒಂದು ದಿನಗಟ್ಟಲೆ ಆಗ್ತಾಯಿತ್ತು. ಆದರೆ ಇವತ್ತು ನಮ್ಮ ಈ ಉಲ್ಕುಂಟೆ ಗ್ರಾಮದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು, ಕೆನರಾ ಬ್ಯಾಂಕು ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಕಾರ್ಯ ಆಗಿದೆ. ಈ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹಾಗೂ ಇನ್ನಿತರ ಎಲ್ಲ ಬ್ಯಾಂಕಿಂಗ್ ಸೌಲಭ್ಯಗಳು ಇಲ್ಲಿ ದೊರೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದಾಯಕ ಅಂತ ವಿಚಾರ. ಪ್ರಧಾನಮಂತ್ರಿಯವರ ಸುರಕ್ಷತಾ ವಿಮಾ ಯೋಜನೆಗಳು ಹಾಗೂ ಇನ್ನಿತರ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಎಲ್ಲವೂ ಕೂಡ ರೈತರಿಗೆ, ಮಹಿಳಾ ಸ್ವಸಹಾಯ ಸಂಘ ಸದಸ್ಯರಿಗೆ, ಹಾಲು ಉತ್ಪಾದಕರಿಗೆ ಹಾಗೂ ಇನ್ನಿತರ ಎಲ್ಲ ಗ್ರಾಮೀಣ ಜನರ ವರ್ಗದ ಹಣಕಾಸು ವ್ಯವಹಾರ ಮಾಡಲಿಕ್ಕೆ ಸುಲಲಿತವಾಗಿ ಸುಗಮವಾಗಿ ಆಗಲಿಕ್ಕೆ ಈ ಭಾಗದಲ್ಲಿ ಕೆನರಾ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಉಪಯುಕ್ತವಾದಂಥ ಕೆಲಸ ಆಗಿದೆ. ಸರ್ 17 ಗ್ರಾಮಕ್ಕೆ ನಮಗೆ ಅಲ್ವಾ ಸರ್ ಅನುಕೂಲ ಆಗಿರೋದು. ಈಗ ನಾವೆಲ್ಲೋ ಹೋಗಬೇಕಿತ್ತು, ಅದು ಒಂದೊಂದು ಟೈಮ್ ಸರ್ವರ್ ಇರಲ್ಲ, ಮತ್ತೆ ಹೋಗಿ ತಿರ್ಗಾ ಇನ್ನೊಂದು ದಿವಸ ಹೋಗಬೇಕಿತ್ತು. ಆದರೆ ಇಲ್ಲೇ ಹತ್ರ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಎಲ್ರಿಗೂ ಹೇಳೋದಷ್ಟೇ, ಇಲ್ಲಿ ಬ್ಯಾಂಕ್ ಆಗಿದೆ ಅಲ್ವಾ, ಎಲ್ಲ ಇಲ್ಲೇ ಅಕೌಂಟ್ ಮಾಡಿಸಿ ಇಲ್ಲೇ ಅನುಕೂಲ ಪಡ್ಕೊಳ್ಳಿ. ಏನೇ ಒಂದು ಅನುಕೂಲ ಇದ್ದರೆ ಇಲ್ಲೇ ಪಡ್ಕೊಳ್ಳಿ. ವಯಸ್ಸಾಗಿರೋರ್ಗೂ ತುಂಬ ಅನುಕೂಲ ಆಗಿರುತ್ತೆ. ಅವರು ಒಂದು ಪೆನ್ಷನ್ ತರಬೇಕು ಅಂದರೆ ಬೆಳಂಗ್ಳ ಹೋಗ್ಬೇಕು, ಬೇರೆ ಕೈ ಕಾಲು ಹಿಡಿಬೇಕಿತ್ತು, ನಮ್ಗೆ ಸ್ವಲ್ಪ ಕರ್ಕೊಂಡು ಹೋಗ್ರಿ ಅಂತ. ಈಗ ಆ ಥರ ಏನಿಲ್ವಲ್ಲ, ಅವ್ರು ಆರಾಮಾಗಿ ಬಂದು ಯಾರನ್ನೂ ಕೇಳೋಷ್ಟೇ ಇಲ್ವಲ್ಲ ಬ್ಯಾಂಕ್ ಹತ್ರ ಇರೋದ್ರಿಂದ. ಹಣವನ್ನು ಆ ಖಾತೆಯ ಮುಖಾಂತರ ವ್ಯವಹಾರ ಮಾಡಿಕೊಂಡು ಹೆಚ್ಚಿನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಸರ್, ಹಳ್ಳಿ ಭಾಗದಲ್ಲಿ ಗೋಲ್ಡ್ ಲೋನ್ ಎಲ್ಲ ಕೆಲವೊಂದು ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮ ಬ್ಯಾಂಕ್ನಲ್ಲಿ ಎಷ್ಟು ಪರ್ಸೆಂಟೇಜ್? ನಮ್ಮಲ್ಲಿ ವ್ಯವಸಾಯ ಸಂಬಂಧಪಟ್ಟ ದಾಖಲೆಗಳಿದ್ದಾಗ, ಅದು ಟೆನೆಂಟ್ ಕ್ರಾಪರ್ ಆಗ್ಬೋದು ಅಥವಾ ಸ್ವಂತ ಜಮೀನು ಹೊಂದಿರ್ಬೋದು, ಅದಕ್ಕೆ ವ್ಯವಸಾಯದ ಅಗ್ರಿಕಲ್ಚರ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ. ಅದು ಇಲ್ಲದಿದ್ದ ಪಕ್ಷದಲ್ಲಿ ನಾವು ಜನರಲ್ ಗೋಲ್ಡ್ ಲೋನ್ ಕೂಡ ಕೊಡ್ತೀವಿ. Financial need of the customers, we are capable to fulfill all the needs of the customers. We deposit advances, all type of government scheme, welfare schemes, everything is being implemented from our branches, channel of branches, and we are to get the customers of this area. Last financial year ವರೆಗೂ ನಮ್ಮ ಹುಲಿಕುಂಟೆಯಲ್ಲಿ ಬ್ಯಾಂಕ್ಸ್ ಇರಲಿಲ್ಲ. ಎಲ್ಲರೂ ದೊಡ್ಡ ಬೆಳವಾಗ್ಲವರೆಗೂ ಹೋಗಿ ಬರ್ತಾ ಇದ್ರು. ಆಮೇಲೆ ಡಿಪೆಂಡೆನ್ಸಿನೂ ಕ್ರಿಯೇಟ್ ಆಗಿತ್ತು, ಯಾಕೆಂದರೆ ಮಹಿಳೆಯರು ಮನೇಲಿರ್ತಾರೆ, ಸೊ ಅವ್ರು ಅಲ್ಲಿವರೆಗೂ ಹೋಗಿ ಅಥವಾ ಯಾರಿಗಾರು ಡಿಪೆಂಡ್ ಆಗಿ ಅಲ್ಲಿ ಹೋಗಿ ಬರಬೇಕಿತ್ತು. ಈಗ ಇಲ್ಲೇ ಬ್ಯಾಂಕ್ಸ್ ಓಪನ್ ಆಗಿರೋದ್ರಿಂದ ಆ ಡಿಪೆಂಡೆನ್ಸಿ ಹೋಗುತ್ತೆ. ಅಂದರೆ ಏನಂತಾರೆ, ಕೊನೆಯ ಮೈಲಿ ಸಂಪರ್ಕ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಅದು ತುಂಬ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಆಶಿಸ್ತಾ ಕೆನರಾ ಬ್ಯಾಂಕ್ನ ವೆಲ್ಕಮ್ ಮಾಡ್ತೀನಿ. ನಮ್ಮ 745 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ವಸ್ತ್ರ ಸಂಹಿತೆ ಅಧಿಕಾರಿ ಅಂತೇಳಿ ನಾವು ಅಪಾಯಿಂಟ್ ಮಾಡಿದ್ದೀವಿ. ಅವರಿಗೆ 2 ಬಾರಿ ನಾವು ತರಬೇತಿಯನ್ನ ನೀಡಿದ್ದೀವಿ. ವಸ್ತ್ರ ಸಂಹಿತೆ ಅಂದ್ರೆ ಏನು ವಿದ್ಯಾರ್ಥಿಗಳು ಹಾಕಿಕೊಂಡು ಬರಬೇಕು, ಯಾವುದು ನಿಷೇಧ. ಹಾಗಾಗಿ ಈ ಸರಿ ಅದು ಯಾವುದೇ ರೀತಿ ಗೊಂದಲ ಆಗಲ್ಲ. ನಮ್ದು ಸಿಂಪಲ್ ವಸ್ತ್ರ ಸಂಹಿತೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರುವಂತಹ ನೀವು ಡ್ರೆಸ್ ಅನ್ನು ಹಾಕೊಂಡು ಬನ್ನಿ ಅನ್ನುವಂಥದ್ದು ಅಷ್ಟೇನೆ. ನಾವು ಹಾಗಾಗಿ ತಾವು ಫುಲ್ ತೋಳು ಶರ್ಟ್ ಹಾಕಿ ಬರಬೇಡಿ, ಲೆದರ್ ಶೂ ಫುಲ್ಲು ದೊಡ್ಡದಿರುವಂಥದ್ದು ಹಾಕೊಂಡು ಬರಬೇಡಿ, ಸಿಂಪಲ್ ಆಗಿ ಬನ್ನಿ ಅಂತ ಹೇಳುವಂಥದ್ದು ತಾವೆಲ್ಲ ಸಹಕರಿಸ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ವಾಟ್ಸಪ್ ಮೂಲಕ ವಿತ್ ಪಿಕ್ಚರ್ ಇರುವಂತಹ ವಸ್ತ್ರ ಸಂಹಿತೆದು ಯಾವುದು ತರಬಹುದು ಯಾವುದು ತರಬಾರ್ದು ಅಂತ ಹೇಳಿ ಹಾಕಿದ್ದೀವಿ. ದಯಮಾಡಿ ಅದನ್ನು ನೋಡಿ ಸಹಕರಿಸಿ ಅಂತೇಳಿ. ಧಾರ್ಮಿಕವಾಗಿ ನಾವು ಕೆಲವೊಂದು ಡ್ರೆಸ್ಸನ್ನು ಹಾಕೊಂಡು ಬರಲೇಬೇಕು ಅಂತನ್ನುವಂಥದ್ದು ಅನಿವಾರ್ಯತೆ ಇದೆ ಅಂತನ್ನುವಂಥವರಿಗೆ ಸಹ ನಾನು ನನ್ನ ವಿಡಿಯೋ ಮೂಲಕ ಮತ್ತೆ ನಮ್ಮ ಲಿಖಿತವಾಗಿ ವಿನಂತಿ ಮಾಡಿದ್ವಿ. 2 ಅವರ್ಸ್ ಮೊದಲು ತಾವು ಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಈ ವಸ್ತ್ರ ಸಂಹಿತೆ ಅಧಿಕಾರಿ ತಮ್ಮನ್ನ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಕೂರಿಸಿ ತಮ್ಮ ಇಂದನೇ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಂತರ ತಮ್ಮ ಪರೀಕ್ಷಾ ಕೇಂದ್ರದೊಳಗಡೆ ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಬಂದು ಸುಮ್ಮನೆ ಹಠ ಮಾಡೋದು, ಗಲಾಟೆ ಮಾಡೋದು ದಯಮಾಡಿ ಮಾಡಬೇಡಿ.
ನಮ್ಮ ವಸ್ತ್ರ ಸಮಿತಿಗೆ ಭದ್ರಾಗಿ ತಾವು ನಡ್ಕೊಳ್ಳಿ. ಇಲ್ಲ ಸರ್ ನಾನು ಸಿಕ್ಕಿದ್ದೀನಿ ಸರ್, ಸಿಕ್ದು ನಂದು ಪೇಟ ನಾನು ತೆಗಿಲಿಕ್ಕೆ ಬರಲ್ಲ, ನಾನು ಹಾಕೊಂಡು ಬರಲೇಬೇಕಾಗುತ್ತೆ. ಓಕೆ, ತಾವು 2 ಗಂಟೆ ಮೊದಲ ಬಿಲ್ಲಿಗಿಂತ 2 ಗಂಟೆ ಮೊದಲು ತಾವು ಬನ್ನಿ. ತಮಗೆ ಆದಂತಹ ಸಪರೇಟ್ ನಮ್ಮ ಫ್ರಿಸ್ಕಿಂಗ್ ವ್ಯವಸ್ಥೆಯನ್ನ ನಮ್ಮ ವಸ್ತ್ರ ಸಮಿತಿ ಅಧಿಕಾರಿ ಮಾಡಿರ್ತಾರೆ. ಅದಕ್ಕೆ ತಾವು ಒಳಪಡಬೇಕಾಗುತ್ತೆ, ಅದಕ್ಕೆ ಸಹಕಾರ ನೀಡಲೇಬೇಕಾಗುತ್ತೆ. ಅದಕ್ಕೂ ಇಲ್ಲ ನಾನೇನು ಚೆಕ್ ಮಾಡಿಸ್ಕೊಳಲ್ಲ, ಒಳಗಡೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀಟ್ ಪರೀಕ್ಷೆನಲ್ಲಿ ಏನು ಒಂದು ವಸ್ತ್ರ ಸಂಹಿತೆ ತಗೊಂಡು ಬಂದಿದ್ದಾರೆ, ಅದೇ ವಸ್ತ್ರ ಸಂಹಿತೆ ನಾವು ತಗೊಂಡು ಬಂದಿದ್ದೀವಿ. ನಾವು ವಿಶೇಷವಾಗಿ ಯಾವುದನ್ನು ನಾವು ಮಾಡಿಲ್ಲ.